ಇದು 6 9 ಮಕ್ಕಳು. ಒಂದು ಬರ್ತಿತ್ತು ಪೆನ್ ಕೊಡಿಸು, ಒಂದು ಬರ್ತಿತ್ತು ಬುಕ್ಕ ಕೊಡಿಸು, ಒಂದು ಬರ್ತಿತ್ತು ಚಾಕ್ಲೇಟ್ ಕೊಡಿಸು, ಒಂದು ಬರ್ತಿತ್ತು ಕುರ್ಕುರಿ ಕೊಡಿಸು. ಸಾಕಪ್ಪ ಮಕ್ಳು ಕಿರಿಕಿರಿ ಅನ್ಸಿತ್ರಿ. ಮನೆಗೆ ಹೋಗ್ತೀನಿ, ಮನ್ಯಾಗ ಹೆಂಡ್ತಿನೂ ಅಕ್ಕಿನ ಇವತ್ತು ಉಪ್ಪಿಲ್ಲದಕ್ಕೆ ಅನ್ನ ಮಾಡಿಲ್ಲ, ಕಡ್ಡಿ ಪೆಟ್ಟಿಗಿಲ್ಲದಕ್ಕೆ ಸಾರು ಮಾಡಿಲ್ಲ. ಸಾಕಪ್ಪ ಹೆಂಡ್ರ ಮಕ್ಳು ಕಿರಿಕಿರಿ ಅಂತ ಊರು ಹೊರಗಿರೋ ಹನುಮಂದಿ ಅವ್ರ ಗುಡಿಯಾಗ ಮಕ್ಕೊಂಡಿದ್ನಿ. ಎಂಥ ಸುಖದ ನಿದ್ದೆ ಎತ್ತಿತ್ತು. ಹಿರಿಯ ಹುಡುಗಿ ಎಲ್ಲಿ ನೋಡಿದ್ನೋ ಏನು ಸುದ್ದೋ ಬಂದದ್ದ ಅಪ್ಪ ನಿನಗೆ ಅವ್ವ ಕರಿತಾಳ ಅಂದ. ಸಿಟ್ಟು ಬಂತು, ಹುಡುಗನ ಎದಿಗೆ ಬಕ್ಕನೆ ವಾದ್ನ. ಹುಡುಗ ಹೋಗಿ ಬಾಗಿಲಿಗೆ ಬಿತ್ತು, ಬಾಗಿಲು ಬಂದು ನನ್ನ ಮೇಲೆ ಬಿತ್ತು. ಎದ್ದು ನೋಡ್ತೀನಿ, ಕನಸು ಬಿದ್ದಿತ್ತು. ಬರೇ ಕನಸಿನಾಗ ಮಕ್ಕಳನ್ನ ಹಡಿದು ಆಯ್ತಲ್ಬೇಕು. ಅದೇದ್ರಿ ಅಲ್ಲ, ನಾವು ತಾಳಿ ಕಟ್ಟೋರ್ನ ನೋಡಿವ್ರಪ್ಪ. ಮೀಸಿ ಬಂದವರು ತಾಳಿ ಕಟ್ತಾರ, ಮೀಸಿ ಬೆಳಗಾದವರು ತಾಳಿ ಕಟ್ತಾರ, ಮೀಸಿನೇ ಮುಡಿರಂಗಿಲ್ಲ ಅವರು ತಾಳಿ ಕಟ್ತಾರೆ. ಹಿಂದಕಿನ ಹಿರಿಯರು ಎಲ್ರಿಪ್ಪ ತಮ್ಮ ಮಕ್ಕಳು ಮದುವೆನ 30 ವರ್ಷದ ಮ್ಯಾಲ ಮಾಡ್ತಿದ್ರು. ಒಬ್ಬೊಬ್ರಿಗೆ 7 8 ಮಕ್ಕಳು ಇರ್ತಿದ್ರು. ಈಗ ಎಲ್ರಿ 20ಕ್ಕೆ ಮದುವೆ, 25ಕ್ಕೆ ಮಕ್ಕಳು, 30ಕ್ಕೆ ಮ್ಯಾಲೆ ಹೋಗಿರ್ತಾರೆ. ಅಲ್ರಿ ನಮ್ಮ ಹಿರಿಯರ ಕೆಲಸ ಏನ್ರಿಪ್ಪ, ಹೆಣ್ಣು ಗಂಡು ಗೊತ್ತು ಮಾಡಿ ಮದುವೆ ಮಾಡಿ ಶುಭ ಹಾರೈಸಿ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿರ್ತೀವಿ. ಯಾರ ಮನ್ಯಾಗ ಜಗಳ ಇರಂಗಿಲ್ರಪ್ಪ. ಎಲ್ಲರ ಮನೆ ದ್ವಾಸಿಗೂ ತೂಕಿದ್ದ ಇರ್ತಾವೆ. ಅತ್ತಿ ಸೊಸಿ ಜಗಳ, ಗಂಡನ ತಮ್ಮನ ಕೂಡ ಹೆಂಡತಿ ಜಗಳ ಇರ್ತಾವ್ರಿಪ್ಪ. ಏನು ನಾವೇನು ಮದುವೆ ಮಾಡೋರು ಜಗಳ ಮಾಡಿ ಮನ್ಯಾಗ ಒಂದು ಕ್ಯಾಟ್ ಮನೆ ಮಾಡಿರಿ ಅಂತ ಹೇಳಿ ಕಳಿಸಿರ್ತೀವ್ರೆ. ಮದುವೆ ಮಾಡೋದು ನಮ್ಮ ಕರ್ತವ್ಯ, ಮಾಡಿ ಬಂದಿರ್ತೀವಿ. ಮದುವೆ ಆದ 6 ತಿಂಗಳದಾಗ ಒಬ್ಬಾಕಿ ಬಾಯಿ ಬಡ್ಕೊಂತ ಬಂದು, ರೀ ಕಟಕ ರೊಟ್ಟಿ ಅವ್ರೆ ನನ್ನ ಗಂಡ ಸಾತ್ನ ರೀ ಅವ್ವ. 6 ತಿಂಗಳಾಗಿತ್ತಲ್ಲವ್ವ, ಏನು ಮಾಡೋದವ್ವ, ಹುಟ್ಟು ಸಾವು ಎಲ್ಲ ದೇವ್ರ ಕೈಯಾಗೈತಿ. ಗಂಡನ ಜೊತೆಗೆ ನಿನ್ನ ಜೀವನ ಇಷ್ಟೇ ಇತ್ತು ಅಂತ ಸಮಾಧಾನ ಮಾಡ್ಕೊರವ. ಬಿಡೋದು ಬಿಟ್ಟು ನೀನು ತಲಾಟೆಯವ್ರ ಹತ್ರ ಹೋಗು. ಅಲ್ಲಿ ಯಾಕ್ರಿ ಅಂದ್ರೆ ನಿನ್ನ ಗಂಡಂದು ಮರಣ ಉತ್ತಾರ ತೆಗೆಸು, ನಿನ್ನ ಗಂಡನ ಫೋಟೋ ಅಂಟಿಸು, ಹೋಗಿ ಆಫೀಸಿಗೆ ತಲುಪಿಸು. ತಿಂಗಳಿಗೆ 2,500 ರೂಪಾಯಿ ಸಿಗ್ತಾವು, ನೀನು ಉಪಜೀವನ ಆಕತಿ ಹೋಗ್ಯಾನವ. ಇರಲಿ ನಿನ್ನ ಗಂಡನ ಹೆಸರು ಏನವ? ಅಯ್ಯೋ ನನಗೆ ನಾಚಿಕೆ ಬರ್ತೈತೆ ಬಿಡ್ರಿ. ಅಲ್ಲವ ಅವನ ಹೆಸರು ಹೇಳಿದ್ರನ್ನ ಮುಂದಿನ ಕಾರ್ಯ ಎಲ್ಲ ಹಾಕವು. ಹೌದ್ರಿ, ಹಲ್ಲಿ ಮೇಲೆ ಹಲ್ಲಿ, ಕೈ ತುಂಬ ಪಾಲಿ, ಶಂಭುಲಿಂಗ ಅಲ್ಲಿ ನಾ ಇಲ್ಲಿ. ಅಲ್ಲವ ಬರೀ ಶಂಭುಲಿಂಗ ಅಂತ ಹೇಳಿದ್ರೆ ಹಾಕಿದ್ದಲ್ಲ. ಇಲ್ರಿ ನಮ್ಮವ್ವ ಹೇಳೇ ಬಿಟ್ಟಾಳ್ರಿ, ಯಾರೇ ಗಂಡನ ಹೆಸರು ಕೇಳಿದ್ರು ಅಂದರೆ ಒಡ ಭಾಷೆ ಹೇಳಬೇಕು ಅಂತ. ಅದಕ್ಕೆ ಹೇಳಿನ್ರಿ, ಒಳ್ಳೇದು ಮಾಡಿದೀವ, ಹೋಗು ನಿನ್ನ ಉಪಜೀವನ ಚಂದ ಆಗಲಿ. ಇನ್ನು ನಮ್ಮ ಹಣೆ ಬರ್ರಿ, ನಮ್ಮ ಅಂತಂದೊಳಗೆ ಇವನು ಹೆಣ್ಮಕ್ಳು ಆಗೇ ಬಂದಿಲ್ಲ. ಖರೆ ಹೇಳ್ತೀನಿ ರೀ, ಈ 30 ವರ್ಷದ ಹಿಂದೆ ನಮ್ಮವು ಸತ್ತಿದ್ಲು, ಅಳ್ಕೊಂತ ಕುಂತಿದ್ದೆ. ಅವನೇನು ಹೆಣ್ಮಕ್ಳೆಲ್ಲ ಬರೋರು, ಯಾಕೆ ಹೇಳ್ತೀಯಪ್ಪ ನಿಮ್ಮವು ಸತ್ರಿ ಏನಾಯ್ತು, ನಿಮ್ಮವು ಇದ್ದಂಗೆ ನಾವು ಇಲ್ಲೇನು ಅಂದರು. ಸಮಾಧಾನ ಆದ. ಈ 15 ವರ್ಷದ ಹಿಂದೆ ನಮ್ಮ ಅಕ್ಕ ಸತ್ತಿದ್ಲು, ಅವಾಗೂ ಅಳ್ಕೊಂತ ಕುಂತಿದ್ದೆ. ಅವನೇನು ಹೆಣ್ಮಕ್ಳೆಲ್ಲ ಬರೋರು, ಯಾಕೆ ಹೇಳ್ತೀಯಪ್ಪ ನಿಮ್ಮ ಅಕ್ಕ ಸತ್ರಿ ಏನಾಯ್ತು, ನಿಮ್ಮ ಅಕ್ಕಿದ್ದಂಗೆ ನಾವು ಇಲ್ಲೇನು ಅಂದರು. ಅಳುದು ಗಪ್ ಮಾಡಿದೆ. ಈ 6 ತಿಂಗಳ ಹಿಂದೆ ನಾನು ಹೆಂಡತಿ ಸತ್ತಿದ್ಲು. ಒಬ್ಬಚ್ಚರೇ ಬಂದು ನಿಮ್ಗೆ ಹೇಳ್ತಿ ಸತ್ತಿರ ಏನಾಯ್ತು ಕೇಳ್ಬೇಡ್ರಿ ಸುದ್ದಿ. ಅದಕ್ಕೆ ರೀ ಇಂತಿಷ್ಟೇ ದಿವಸ ಇಂತಿಷ್ಟೇ ಆಯುಷ್ಯ ಅಂತ ದೇವರು ಬರದೇ ಕಳಿಸಿರ್ತಾನೆ. ಹುಟ್ಟಿನಿಂದ ಹಿಂದೆ ಬೆನ್ನಿಗೆ ಸಾವನ್ನ ಕಟ್ಟಿಕೊಂಡೇ ಹುಟ್ಟಿಸಿರ್ತಾನೆ. ಇನ್ನು ಹೆಂಗ್ರಪ್ಪ ಜೀವನ ಒಟ್ಟು ಆಧಾರ ನಡೆದೈತಿ ಇರ್ಬೇಕು. ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಬಿಡಲಿ ಕರುತನ ಬಿಡುವುದಿಲ್ಲ ಬಿಟ್ರೆ ಜಾತಿ ಮಗ ಇಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ನಾನಲ್ಲ ಯಾರಂಜಿಕೆ ನನಗಿಲ್ಲ ನಡುವೂರಾಗ ಬಿಡುವುದಿಲ್ಲ ಬಿಟ್ಟರೆ ಜಾತಿ ಮಗ ಇಲ್ಲ ನಾ ತಿಳಿದಂಗ ಹಗರಿಲ್ಲ ಮೈಸೂರಿನಲ್ಲಿ ಮಲ್ಲಿಗೆ ಹೂ ಉಂಟಮ್ಮ ಮಂಗಳೂರಿನಲ್ಲಿ ಭಾರಿ ಕಡಲೆ ಉಂಟಮ್ಮ ಕೋಲಾರದಲ್ಲಿ ಚಿನ್ನದ ಗಣಿ ಉಂಟಮ್ಮ ಈ ಊರಲ್ಲಿ ನೀನೇ ಉಂಟು ನೀನೇ ಹೇಳಮ್ಮ ಆ ಶಿವನಿಗೆ ಗೊತ್ತಮ್ಮ ಆ ಶಿವನಿಗೆ ಗೊತ್ತಮ್ಮ ಶಿವನಿಗೆ ಗೊತ್ತಮ್ಮ ಆ ಶಿವನಿಗೆ ಎದ್ದಿಲ್ಲ ಭಾಳ ಚಂದ ಹಾಡ್ತೀನಿ ನೋಡೋ ಹುಡುಗ ಆ SP ಬಾಲಸುಬ್ರಹ್ಮಣ್ಯನ್ ತುಣಚಿನ ಬೆನಕ್ ಹಾಡಿದಂಗ ಆಯ್ತು ಹಂಗ ಆಡ್ತೇನ್ರಿ ನಾ. ಹ್ಞೂನಪ್ಪ ನಮಸ್ಕಾರ ಹಿರಿಯರಿಗೆ. ಬಂದ್ ಮುಟ್ಟೈತಪ್ಪ ಹರಿಯದ್ ಹುಡುಗರಿಗೆ ಅಲ್ಲಪ್ಪ ಬಂದವ್ರೆಲ್ಲ ನಮಗೆ ನಮಸ್ಕಾರ ಮಾಡ್ತಿರಲ್ಲ ನಮ್ಮನ್ನೇನು ಊರು ಹೊರಗಿರೋ ಹನುಮಂದವ್ರು ಮಾಡಿರೋ ಹೆಂಗ ಏನೋ ಹಿರಿಯರ್ ಅಂತ ತಿಳಿದು ನಮಸ್ಕಾರ ಮಾಡಿದೆ, ತಪ್ಪಾಗಿದ್ರೆ ಕಾಲ್ ಮರ್ಲೆ ಹೊಡ್ರಿ. ಹಾಕೊಂಡು ಅಡ್ಡಾಡಕ್ಕ ಕಾಲ್ಮರಿ ಹರಿದು ಹೋಗಿ 6 ತಿಂಗಳಾಗೈತಿ. ಇನ್ನು ನೀನು ಹೊಡೆಯೋದ್ರ ಸಲುವಾಗಿ ಹೊಸ ಖರೀದಿ ಮಾಡ್ಬೇಕಾ ನಾವು? ಹಂಗಾರೆ ಇದ್ರೆ ಹೊಡೆದ ಬಿಡ್ತೀರ ನಂಗೆ ಆತ. ಅಂದಂಗಿಲ್ಲಪ್ಪ, ನಮಸ್ಕಾರ ಮಾಡಿದ್ರೆ ಯಾರೇ ಕಾಲ್ಮರ್ಲಿ ಹೊಡೆಯೋದು ಜಗಳ ತೆಗೆದು ಮಾಡ್ತಾರೆ ಅಲ್ಲ. ನಮ್ಮೂರ ಮಂತ್ರು ಅಲ್ಲ, ನಮಗ್ ಪರಿಚಯದವನು ಅಲ್ಲ. ಬಂದವ್ರು ನಮಸ್ಕಾರ ಮಾಡಿದಲ್ಲ, ನಿನ್ ಯಾವರು, ನಿನ್ನ ಹೆಸರೇನು, ಇಲ್ಲಿಗೆ ಬಂದ ಕಾರಣ ಏನು ಎಲ್ಲ ಹೇಳ್ಬೇಕೇನಪ್ಪ. ನೋಡ್ರಿ, ನಮ್ಮೂರು ಜಡೆ ಮೈಸೂಂದ್ರ. ಜಡೆ ಮೈಸೂಂದ್ರ, ಹಾ ಹೋಗಿದ್ದೀವಿ. ಶಿವಮೊಗ್ಗ ಜಿಲ್ಲಾದೊಳಗೆ ಐತಿ. ಏನ್ ಮುಟ್ಲಿ ಬೀಜ ಕಾಜು ಹಣ್ಣು ಅಲ್ಲಿವೇ ತಂದಿವಪ್ಪ. ನನ್ನ ಹೆಸರು ಕೈಚೀಲ. ಹೆಸರು ಕೈಚೀಲ? ನಾವು ಹೆಸರು ಕೇಳಿವಪ್ಪ. ಸಿದ್ದಪ್ಪ, ಯಮನಪ್ಪ, ಶಂಕರಪ್ಪ, ಬಸಪ್ಪ, ನಿಂಗಪ್ಪ. ಇತ್ತೀಚೆಗಾಗಿ ಮಕ್ಕಳ ಹೆಸರು ಕೈಚೀಲ, ಗೊಬ್ಬರ ಚೀಲ ಇಡಾಕತ್ತಾರ. ಹಂಗಲ್ರಿ, ನಮ್ಗ ಕೈಚೀಲ ಅನ್ನಕ್ ಒಂದ್ ಅರ್ಥ ಐತ್ರಿ. ನಮ್ಮ ಅಡ್ರೆಸ್ಸು ಕೈಮಗ್ಗ. ಅದ್ ಹೆಸರು ಕೈಮಗ್ಗ. ನಮ್ಮ ಅಪ್ಪನ ಹೆಸರು ಚಿನ್ನಪ್ಪ ಶಾಸ್ತ್ರಿ. ಚಿನ್ನಪ್ಪ ಶಾಸ್ತ್ರಿ. ಅವ್ರ ಮಗ ನಾನು ಲಕ್ಷ್ಮಣ ಶಾಸ್ತ್ರಿ. ಓ, ಅದಕ್ಕೆ ಇದು ಉದ್ದ ಆಗತ್ತೆ ಅಂತ ಹೇಳಿದ್ರೆ ಕೈ ಮಗ್ಗದ ಚಿನ್ನಪ್ಪ ಶಾಸ್ತ್ರಿ ಏನಿತ್ತಲ್ಲ ಅದನ್ನ ಕೈ ಚೀಲ ಅಂತ ಇಟ್ಕೊಂಡಿನಿ. ಅಡ್ಡಿ ಇಲ್ಲ. ಕೈಮಗ್ಗನ ಚಿನ್ನಪ್ಪ ಶಾಸ್ತ್ರಿಯ ಮಗ ಲಕ್ಷ್ಮಣ ಶಾಸ್ತ್ರಿ, ಕೈ ಚೀಲ. ಶಬಾಷ್, ಈಗ ಹೊಟ್ಟಿಗೆ ಅನ್ನ ತಿನ್ನೋರಾದ್ರೆ ಇಲ್ಲಪ್ಪ, ನಾವ್ ಇತ್ತೀಚೆಗೆ ಅನ್ನ ತಿನ್ನೋದ ಬಿಟ್ಟಿವಿ, ಬರೀ ಎಗ್ ರೈಸ್ ಕಟ್ಟಾಕತ್ತೀವಿ. ಖರೆ. ಹೋಗ್ಲಿ, ಕೈ ಚೀಲ. ನೀವು ಉದ್ಯೋಗ ಏನ್ ಮಾಡ್ತೀರಿ? ನಾನು ಬಾರಿಸ್ತೀನಿ. ಬಾರಿಸ್ತಿದ್ದಿಲ್ಲ. ಏನ್ ಬಾರಿಸ್ತೀಯಪ್ಪ? ಯಪ್ಪ, ಒಂದ್ ಕಡೆ ತಿಕ್ತೀನ್ರಿ, ಒಂದ್ ಕಡೆ ಓಹೋ, ತಬಲಾ ಮೇಷ್ಟ್ರು. ಅಡ್ಡಿ ಇಲ್ಲ. ಈ ತಬಲಾದೊಳಗ ದಾದರ, ಕೇರ್ವ, ಜಂಪ, ತ್ರಿತಾಲ, ಮುಖಡ, ಮಾತ್ರ, ಇವ ಸಮ್ಮ, ಹುಸಿ ಇವೆಲ್ಲ ಗೊತ್ತಿರ್ಬೇಕು. ಇವೆಲ್ಲ ಯಾವ ಬಾರ್ ಅಂಗಡಿ ಸಿಗ್ತಾವು? ಬಾರ್ ಅಂಗಡಿಯಾಗ ಇಲ್ಲ, ಅಂಡೆವಾಲೆ ಮತ್ತೊಂದು ಸಾಬನಂತಲಿ ಸಿಗ್ತಾವ, ತಗೊಂಡ್ವಾ. ಏಪ, ನೀ ಸಂಗೀತ ಶಾಲೆಗೆ ಹೋಗಿ ಅಭ್ಯಾಸನೇ ಮಾಡಿ ಇಲ್ಲ ತಬಲಾದು? ಸಂಗೀತ ಶಾಲೆ ಒಳಗೆ ಅಭ್ಯಾಸ ಮಾಡಿದ್ದೆ ಅಂದ್ರೆ ಪ್ರಥಮ, ದ್ವಿತೀಯ, ಉತ್ತಮ, ವಿಶಾರದ, ಪಂಡಿತ, ವಿದ್ವಂತ ಇಂಥವೆಲ್ಲ ಬಿರುದು ಕೊಡ್ತಾರಪ್ಪ. ನೀನು ಶಾಲೆಗೆ ಹೋಗೇ ಇಲ್ಲ. ಹಿಂಗ ಅಡ್ಡಾಡ್ದವನ ಶಾಲೆ ಅಂದ್ರೆ ಏನು ಗೊತ್ತಿಲ್ಲ ನನ್ಗೆ. ಅಡ್ಡಿ ಇಲ್ಲ, ಹೋಗ್ಲಪ್ಪ. ನಮ್ಮ ಕೆಲಸ ಅದಾವ, ನಮ್ಮನ್ನ ಯಾಕೆ ನಿಂದಿರಿಸಿ ಹೇಳು. ತಡ್ರಿ, ಹೊಂಟ್ರಿ, ನಮಸ್ಕಾರ ಆಯ್ತನ್ನ ಹಂಗಲ್ಲಪ್ಪ. ಅಥವಾ ಸ್ವಲ್ಪ ತಂದಿನಿ. ಏನು ನಮಸ್ಕಾರ ಮಾಡ್ಬೇಡ್ತಾರ್ರಿ. ಹೆಸರು ಬಿಡ್ರಿ. ಅಲ್ಲ, ಮತ್ತೆ ನಾವು ನಿಂದ್ರಿಸಿದ್ರಿ, ಎಲ್ಲ ಕೇಳಿದ್ರಿ. ನಿಮಗೂ ನಿಂದ್ರಿಸಿ ನಾವು ಮಾಡೋಕ್ ಬೇಡ? ಏನ್ ಮಾಡ್ತೀರಲ್ಲ, ಎಲ್ಲ ಕೇಳ್ಬೇಕ ಬೇಡ? ಕೇಳ. ಮತ್ತ ನಿಂದ್ರಿಸಿ ಮಾಡ್ತೀನಿ ಅಂದ್ರೆ ನಮಗೆ ನಿಂದ್ರಿಸಿ ಮಾಡ್ಕೊಂಡು ಅಭ್ಯಾಸ ಇಲ್ಲ. ಕುಂಡ್ರಿಸ್ಕೊಂಡೇ ಮಾಡ್ತಾವ್ರು. ನಿಮಗೆ ಹ್ಯಾಂಗ ಆವಾಗ ತಂಗ ಮಾಡೋಗ್ಬಿಡ್ರಿ. ಏಯಪ್ಪ, ಹೋಲ್ ಬಿಡ್ರಿ. ಅಂದಂಗ ತಮ್ಮ ಹೆಸರು? ನನ್ನ ಹೆಸರು ಬಸಪ್ಪ ಕಟಕ ರೊಟ್ಟಿ. ಇದೇನ್ರಿ ಇದು ಕಟಕ ರೊಟ್ಟಿ? ಕಟಕ ರೊಟ್ಟಿ ಅಡ್ಡಸ್ರ ಅಷ್ಟ ಏನಪ್ಪ. ನಮ್ಮ ಮನೆಯೊಳಗೆ ಮೂಲ್ಯಾಗ ಸಂಜಾಗ ಮಾಡಿದೊಳಗೆ ಕಿಡಿಕ್ಯಾಗ ಹುಡ್ಚಾಡಿದ್ರು ಕಟಕ ರೊಟ್ಟಿ ತುಳಿಕ್ ಸಿಗಂಗೆ ಇಲ್ಲ. ಯಾಕ್ರಿ? ಏನಂತ ಕೇಳ್ತಿಲ್ಲ. JCB ಹಲ್ಲ ಮುರ್ಕೊಂಡೈತಿ, ಇನ್ನೇನು ಗುಡ್ಡ ಕೆಸಿರ್ತೈತಿ. ಮಾತಾಡ್ತಾರ. ಅಂದಂಗ ತಾವು ಪಟ್ಟಿಪಾಡಿಗೆ ಉದ್ಯೋಗ ಏನ್ ಮಾಡ್ತೀರಿ? ಉದ್ಯೋಗಪ್ಪ, ಕನ್ಯಾಕುಮಾರ ವರಕ ಕನ್ಯಾ ಹುಡುಕಾಡಿ ಅವರಿಗೆ ಮದುವೆ ಮಾಡಿ ಶುಭ ಹಾರೈಸಿ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತೀವಿ. ಹಾಗಾದ್ರೆ ತಾವು ದಲಾಲ್ರು? ದಲಾಲ್
ಅಂದ್ರೆ ಸಂಚಾಗ ನಾ ಜನ ಹೊಡ್ಕೊಂಡು ಬಂದಿನಿ ಒಂದು ಕಣಿಕೆ ಬಜಾರ್ದಾಗ ನಿಂತೀನಿ. ತಮ್ಮ ದಲಾಲ್ರಲ್ಲಪ್ಪ ಅದು, ವಧುವರ ಸೂಚಕರು ಅಲ್ವ. ಗಂಡು ಹೆಣ್ಣಿಗೆ ಹೆಣ್ಣು ಗಂಡು ನೋಡೋರು ನೀವು, ನಮಗೂ ನಿಮ್ಮಂತರ ಬೇಕಾಗಿತ್ತು. ಅಂದ್ರೆ ನಾ ಕಳ್ಕೊಂಡಿನಿ ಅಂತ ಪೇಪರ್ ನೋಡಿ ಏನ್ರಿ ಕೊಟ್ಟಾರ. ಹಂಗಲ್ರಿ ಹಿರಿಯರ, ನಿಮ್ಗೊಂದು ಮಾತು ಹೇಳ್ತೀನಿ ರೀ. ಮಾತು 3 ತಿಂಗಳು ಆತ್ರಿ. 3 ತಿಂಗಳಾಗೈತ ಅಂತ ನಾವು ಕೆಲಸ ಮಾಡ್ಕೊಂಡಿಲ್ಲ. ಹೊಟ್ಟಿ ನೋಡಿದ್ರೆ 6 ತಿಂಗಳು ದಾಟ್ದಂಗೆ ಕಾಣಿಸ್ತೈತೆ, ಇನ್ನೂ ಕಾಳು ಕೋರ್ಸ್ ಮಾಡಿರಂಗಿಲ್ಲ. ಆಯ್ತು ಬಿಡು, ಮತ್ತೆ ನಾನು ತಂದಿದ್ದು ಏನು ಮಾಡೋದು, ಹೊರಗೆ ಹಾಕಕ್ಕಂತ ಬರೋದಿಲ್ಲ. ಇನ್ನೊಂದು 4 ತಿಂಗಳಿಗೆ ಆಸ್ಪತ್ರೆಯೊಳಗೆ ಹೆರಿಗೆ ಮಾಡಿಸು. ಹೂನು ಹೆರಿಗೆ ಆದವ್ರಿಗೆ ತಿಂಗಳಿಗೆ 2,500 ರೂಪಾಯಿ ದುಡ್ಡು ಕೊಡಕತ್ತಾರ ಸರ್ಕಾರದವರು. ಪಲ್ಲಂಗ ಮೇಲೆ ಬಿದ್ದಲ್ಲೇ ಬ್ರೆಡ್ಡು ಹಾಲು ಬಡಿ. ಕೂಸು ಹುಟ್ಟಿತು ಅಂದ್ರೆ ಹಾಲು ಎಲ್ಲಿದ್ದು ಕುಡ್ಸವ? ಬಗಲಾಗ ನಿಪ್ಪಲ್ ಇಡ್ತೀನಿ ಅಂತ ಅಲ್ಲಿ ಕೆತ್ತಲು ಮಾಡೈತೆ. ಜಾಕಿ ನೋಡ್ತೇನ ಇನ್ನೂ ಅಂದಿ ಬಗಲ ನಾವೊಂದು ಮಾತಾಡಿದ್ರೆ 100 ಮಾತಾಡ್ತಿರಲ್ಲ. ಪೂರ್ತಿ ಕೇಳ್ರಿ. 3 ತಿಂಗಳ ಮತ್ತೆ ಅಲ್ಲಿಗೆ ಬಂದಿ. 3 ತಿಂಗಳ ತಂಡ್ಯಾಗ ತೊಡಿ ಸಂದೆ ಕೊಡಕತ್ತೇನೆ. ಸಂಜೆಗ ತೊಡಿ ಸಂಜೆ ಕೈ ಇಟ್ಕೊಂಡು ಮಕ್ಕೋತ್ಯ. ಬ್ಯಾಸಿಗೆ ಯಾಕೆ ಸಂಜೆ ಕೈ ಇಟ್ಕೊಂಡು ನೀ ಹೇಳಿದ ಮೂಗನ್ಯಾಗ ಮೂಗನ ಕೈ ಹೋಗತ್ತ. ಹಬ್ಬ ಬಿತ್ತಂಗದ ಹಿಂಗೆ ಆಗಲಾಗತ್ತಲ್ಲ. ಗೊತ್ತಕ್ರಿ ಬೆಚ್ಚಿಗಿರಾಕ ಬೆಚ್ಚಿಗಿರಾಕ ಒಂದು ಕನ್ಯಾ ನೋಡಿ ನನಗೊಂದು ಮದುವೆ ಮಾಡ್ರಿ ಅಂದೆ. ಇಲ್ಲೈತಿ ಮೇನ್ ಪಾಯಿಂಟು. ಅಲ್ಲಿ ಹೋಗ್ತಮ್ಮ, ನಾ ಮದುವೆ ಆಗ್ಬೇಕ್ರಿ, ನನಗೊಂದು ಕನ್ಯಾ ನೋಡ್ರಿ, ಒಳ್ಳೆ ಕನ್ಯಾ ನೋಡಿ ನಾ ಮದುವೆ ಆಗ್ಬೇಕಂತ ಮಾಡೀನಿ ಅಂತ ಕೇಳೋರು ನಮ್ಮ ಹತ್ರ ಬಂದಾರ. ನಾವು ನೋಡಿವೇನಪ್ಪ, ಬರ್ತಾರ. ನೋಡ್ರಿಪ್ಪ, ನಮ್ಮ ತಂದೆ ತಾಯಿಗೆ ನಾವು ಒಬ್ಬನೇ ಮಗ, ನಮ್ಮ ತಾಯಿಗೆ ವಯಸ್ಸಾಗಿಬಿಟ್ಟದೆ, ನಮ್ಮ ತಂದೆ ಮೂಲಿ ಹಿಡಿದು ಕುಂತು ಬಿಟ್ಟಾರೆ, ನಮ್ಮ ತಂಗಿ ಮನ್ಯಾಗೂ ಕೆಲಸ ಮಾಡಬೇಕು, ಸ್ಕೂಲಿಗೆ ಹೋಗ್ಬೇಕು, ನಾವು ಒಬ್ಬನೇ ಮಗ, ನನಗೊಂದು ಒಳ್ಳೆ ಕನ್ಯಾ ನೋಡಿ ನನ್ನ ಬಾಳನ್ನು ಉದ್ಧಾರ ಮಾಡಿರಿಪ್ಪ, ಮದುವೆ ಮಾಡಿ ಅಂತ ಕೇಳೋರನ್ನ ನಾವು ನೋಡೀವಿ. ಎಲ್ಲ ಬಿಟ್ಟು ನಿನಗೂ ತಂಡ್ಯಾಗ ಬೆಚ್ಚಗಿರಕ್ಕೆ ಕನ್ಯಾ ನೋಡ್ಬೇಕಾಯಪ್ಪ. ಹಂಗಾಗೈತ್ರಿ ಹಿರಿಯರ. ನನ್ನ ಸಂಕಟ ನಿಮ್ಗೇನು ಗೊತ್ತೈತಿ? ಸಂಕಟ ಸ್ವಲ್ಪ ನೀವು ಕೈ ಟಚ್ ಮಾಡ್ರಿ, ಮೈಯಾಗಿನ ಕೂದಲಿಗಿರ್ತಾವ ನೋಡ್ರಿ. ಪಾಪ ಸಣ್ಣ ವಯಸ್ಸಿನಾಗ ಎಂಥ ರೋಗ ಆಗೈತಲ್ಲೋ. ಮೈ ಮೇಲಿನ ಕೂದಲು ನಿಗಿರಬಾರ್ದಪ್ಪ. ಹಂಗ ಐತಮ್ಮ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅದು ಕಡಿಮೆ ಆಗ್ಬೇಕಾದ್ರೆ ನಮ್ಮ ಹತ್ರ ಒಂದು ಔಷಧಿ ಐತಲ್ಲಪ್ಪ. ಏನ್ರಿ? ರಾತ್ರಿ ಮಲ್ಕೊಳ್ಳೋ ಮುಂದೆ ಬಟ್ಟೆ ಎಲ್ಲ ಬಿಚ್ಚಿ ಒಗದು ಮೈ ತುಂಬ ಬೆಲ್ಲದ ರಾಡಿ ಹಚ್ಕೊಂಡು ಮಕ್ಕಳ ಅವ್ಯಾಗ ಕೂದಲು ನಿಗಿರ್ತಾವ ಮಗನು. ನಾವ ಕಿತ್ತು ಎಬ್ಬಿಸಿ ನಿಗರಿಸ್ಬೇಕು. ಮತ್ತು ಬೆಲ್ಲದ ರಾಡಿ ರುಚಿಗೆ ರಾತ್ರಿ ಕಂಟಿನ್ಯೂ ಶುರು ಹಚ್ಕೊಂಡ್ಬಿಡ್ತಾವು. ಮುಂಜಾನೆ 100 ಗಪ್ಪಿ ಆಗಿರ್ತದ ನೋಡು ಮುಖ. 100 ಗಪ್ಪಿ ಇನ್ನು ಮ್ಯಾಗ ಕೂದಲ ನಿಗರ್ಸಂಗ ಇಲ್ಲ, ಅಡ್ಡಿ ಇಲ್ಲ ನೋಡಪ್ಪ. ಹಿಂಗಂತಾರ ತಪ್ಪು ತಿಳ್ಕೊಬೇಡ. ಮತ್ತೆ ಕಾಲ್ಮರಿ ನೋಡೋದು ತಪ್ಪಾಗೈತೆ ಅಂತ ಕೇಳಿ ಹೊಡೆದ ಬಿಡ್ರಿ. ಬೂಟ್ ಅದ ಹೆಂಗಾದ್ರು ಹೋಗ್ರಿ. ತಮ್ಮ ತಮ್ಮ ನಮ್ಮನಕ ನಮ್ಮಪ್ಪ ಗುಟ್ಟಿ ಎಣ್ಣಿ ನಿಮ್ದ ಬೇರೆ ನಮ್ಮದ ಬೇರೆ. ವಧುವರ ಸೂಚಕರು ನನಗೆ ಕನ್ಯಾ ಬೇಕಷ್ಟ. ತಮ್ಮ ಗಿಮ್ಮಾಂದಿ ಬಾಯ ಮಾಡ್ಕೊಂಡು ತರ್ತೀನಿ. ಬೇಡ, ಮೊಳಕೈ ಸರಳ ಆಗಂಗಿಲ್ಲ. ಇವತ್ತೊಂದು ದಿನ ನೀನು ಹೊಟ್ಟೆ ಕುಂಡ್ರ ಮುಂಜಾನೆ ನಾ ಬಾ ಅಂದಾಗ ಬರುವಂತ. ತಮ್ಮ ತಮ್ಮ ಮತ್ತ ತಮ್ಮ ಇರ್ಲಿ. ಆ ಕೈ ಚಿಲ್ರೆ ಶಾಸ್ತ್ರಿಗಳೇ, ಶಾಸ್ತ್ರಿಗಳು ನೋಡ್ರಿಪ್ಪ, ನಮ್ಮೂರಿಗೆ ಬಂದಿವಿ, ಕನ್ಯಾರ್ಥಿ ಆಗಿ ಬಂದಿರಿ ಅಂದ ಬಳಿಕ ನಿಮಗೊಂದು ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಮಗಿರ್ಲಿ. ನೋಡಪ್ಪ, ಮಾಡ್ತೀನಿ ಅಂತೇಳಿ ನೀನ ಮಾಡ್ಕೊಂಡೇನ ಅಂತ. ನಮ್ಮೂರಾಗ ವರ್ಷಕ್ಕೊಮ್ಮ ಜಾತ್ರೆ ಮಾಡ್ತೀವಿ. ಜಾತ್ರೆಗೆ ನಾಟಕ ಆಡಿಸೋದು ಪದ್ಧತಿ ಐತೆ. ಆ ನಾಟಕಕ್ಕೆ ನಾವು ಹೊರಗಿನಿಂದ ಯಾರಿಗೂ ತಬಲಾ ಮಾಸ್ತರನ್ನ ಕಲ್ಸೋದಿಲ್ಲ. ನಿನಗೆ ತಿಳಿದಂಗೆ ಬಾರಿಸಿ ನಮ್ಮ ನಾಟಕ ನಾವು ಮಂಗಳಪ್ರದ ಮಾಡಿಕೊಡ್ಬೇಕು ಅಂತ ಪ್ರಾರ್ಥಿಸ್ತೀನಪ್ಪ. ಅಲ್ರಿ, ನೀವು ಹೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ಏನು ಮಾಡೋದು? ತಬಲ ಬಾರಿಸೋದು ಹೆಚ್ಚ. ಅದು ಅದು ಯಾಕೆ ವಿಚಾರ ಮಾಡ್ತೀರಿ? ನಾ ಇದ್ರ ಮಟ್ಟ ಹಂಚ್ಬೇಡ್ರಿ. ನಿಮಗೆ ನಾಟಕ ಸುದ್ದ ಆಕತಿ. ಸರಿ, ಆದ್ರೆ ನನಗೆ ಬ್ಯಾಚ್ಗಿರ ಕನ್ಯಾ ಬರು. ಅಯ್ಯೋ, ಯಾರು ಬೇಡ ತರ್ತಾ ನಾ ತಗೋತೀನಿ.
ಗೋಣರ ಹುಡುಕರ ಮನದೂರ ಬಾರಂಗಿ ಗೋಣರ ಹುಡುಕರ ಮನದೂರ ಗೆಳತಿ ನೀನು ಹಾಟ ಮ್ಯಾಲ ಮಾಡಿ ಗಂಡದವ್ವರ ಗೆಳತಿ ನೀನು ಹಾಟ ಮ್ಯಾಲ ಮಾಡಿ ಗಂಡದವ್ವರ ಅಕ್ಕ ಇಲ್ಲ ಕಿಸಿದಾಗ ದಿನ ಇತ್ತಿ ನಿಲ್ಲಿಸಿದಾಗ ಕೈಯಾಗ ತಟ್ಲಾಗ ಪ್ರೀತಿ ಮುಚ್ಚಿದ ನನ್ನಾಗ ನನ್ನ ಗಂಡ ಹುಡುಗರ ಹುಡುಕ ಅನ್ನತಾರ ನನ್ನ ಕೊಡುಕ ಮಾಡಿದೆಲ್ಲ ಬಾರಂಗಿ ಗೋಣರ ಹುಡುಕರ ಮನದೂರ ಬಾರಂಗಿ ಗೋಣರ ಹುಡುಕರ ಮನದೂರ ಅಲ್ಲೇ ನಮ್ಮ ರತ್ನ ಪಕ್ಷಿ ಇಲ್ಲೇ ಐತ್ಲೆ ಮತ್ತಪ್ಪ ಕಡಕ್ರು ಐತಿ ಅಲ್ಲೇ 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 ಅಂತಿ ಮಾಡ್ಕೊಂಡಿದ್ದೀನಿ ಇವೆಲ್ಲ ಬರ್ತೀನಿ ಯಪ್ಪ ಅಲ್ಲ 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 ಸ್ವಲ್ಪ ಹೇಳತ್ತಡಿ ಬರೇ ಬಂದವರೆಲ್ಲ ಕಟ್ಟಕ್ಕೆ ರೊಟ್ಟಿ ಅಂತಿರಲ್ಲ ಅದಕ್ಕೆ ಹಿಂದೆ ಮುಂದೆ ಏನೂ ಇಲ್ಲೇ ಇಲ್ಲಪ್ಪ ಅದಕ್ಕೆ ಹಚ್ಚ ಕಲೀರಿ ಬಸಪ್ಪ ಯಮನಪ್ಪ ಕಟ್ಟಕ್ಕೆ ರೊಟ್ಟಿ ಹಚ್ಚುನು ನಮ್ಮ ಕೆಲಸ ಏನ್ ಮಾಡಿದ್ರಿ ತಗೋರಿಪ್ಪ ನನ್ನ ಕೈಯಾಗ 20 ಆಳು ದುಡಿತಾವು ಅಂತಂದ್ರೊಳಗೆ ನೀನು ನನ್ನ ಕೆಲಸ ಹತ್ತು ಉಂಟಾದೆ ಅಪ್ಪ ಏನದು ನಿನ್ನ ಕೆಲಸ ಕನ್ಯಾ ನೋಡೋದು ಅಪ್ಪ ಈ ಎಲ್ಲರೂ ಮದುವೆ ಬರ್ದಾಗೇನ್ರಿ ಹುಟ್ಟಿದ್ರು ಬಂದವ್ರೆ ಕನ್ಯಾ ನೋಡುದು ಯಪ್ಪ ನಾವೆಲ್ಲರಿಗೆ ಕನ್ಯಾ ನೋಡ್ಬೋದು ಇರುದ ಈ ಟದಿ ನಿನಗೆ ಎಲ್ಲಿ ಅಂತ ಕನ್ಯಾ ಹುಡುಕ್ತೀವಿ ಅವು ಈಟ ಪಟ್ಟಿರೋದಿಲ್ಲ ಒಟ್ಟು ಇಟ್ಟಿದ್ದು ನೋಡ್ಬೇಕು ನಮ್ಗೆ ಹಂಗಲ್ಲ ಶಿವ ಒಂದ್ ಕೆಲಸ ಮಾಡೋಣ 3 ಪುಟದ್ ನೋಡು ನನ್ ನಿಮಗ ಯಾರಿಗೆ 3 ಫುಟ್ ಬೇಡ ನೋಡ್ರಿ 6 ಫುಟ್ ನೋಡ್ರಿ ಯಾಕ ಅದು ರಾತ್ರಿ ಮಲ್ಕೋಬೇಕು ಚಿಲ್ಕ ಹಾಕೋಕ್ ತ್ರಾಸ ಆಗೈತಿ ಅದಕ್ಕೆ ಆಯ್ತಾಯ್ತು ನೀನು ಕನ್ಯಾ ನೋಡ್ತೀವಿ ನಾವು ಹಾ. ಅಲ್ಲ ನಿನಗೆ ಎಂತ ಕನ್ಯಾ ಬೇಕು ಅನ್ನೋದ್ರಿಗೆ ಗೊತ್ತಾಗಬೇಕಲ್ಲ ಎಷ್ಟು ಕನ್ಯಾ ತೋರಿಸಿ ನೀ ಕರೆ ಬಿಡೋ ಮಾರೇ ನೀ ತೋರ್ಸು ಕನ್ಯಾರ ಹಂಗ ಇರ್ತಾವಣ್ಣ ಅವಕ್ಕೇನು ಹೆಣ್ಣರ ಅಂತಾರ ನೋಕ ಮಸೂಡಿ ಒಪ್ಪರ್ರಿ ಬಾಯಿ ಒಪ್ಪರ್ರಿ ಕಣ್ಣು ಒಪ್ಪರ್ರಿ ಕಾಲು ಒಪ್ಪರ್ರಿ ಇದ್ರ ಹೆಣ್ಣ ಅಂತಾರನು ಇನ್ನೊಬ್ಬಕ್ರ ನಮ್ಮ ಓಣ್ಯಾಗದ ನೋಡು ಹೂ ಮಾರೋ ರಂಗಿ ರಂಗಿ ತೋರಿಸಿದಂದ್ ನಿನಗೆ ಏನ್ ಬೇಕೆಲ್ಲ ಕೊಡ್ತೀನಿ ಹಂಗದಲ್ಲ ಹೆಂಗೆ ಹಾಕಿರಿ ಹೇಳ್ರಿ ಬೆಳಿಗ್ಗೆ ದುಕ್ಲಿ ಗುಡಿ ಮುಂದೆ ಹೂವ ಮಾರ್ತಾರ ಹೂವ ಮಧ್ಯಾಹ್ನ ಗಡೆ ಸಂಜೆ ಗಡೆ ಅರ್ಬಿ ಹಾಕೋದು ಓಣ್ಯಾಗ ಹೊಂಟ್ಲ ಹುಡುಗರು ದಿಂಗಿ ಬಿಟ್ಟಿರ್ಬೇಕು ಇನ್ನು ರಾತ್ರಿ ಹೆಂಗಿರ್ತಲ್ಲ ಏನು ನಿನ್ನ ಹರಕತ ಬಿದ್ದಿತ್ತೇನೆ ಏಪ್ಪ ನೋಡು ಹೆಣ್ಣನ್ನ ನೋಡ್ಬೇಕಾದ್ರೆ ಬರೀ ಕಣ್ಣಿಂದ ನೋಡ್ಬಾರ್ದು ಚಸ್ಮಾ ಹಾಕೊಂಡು ನೋಡೋಣ ಅಡಿಯಿಂದ ಮುಡಿವರೆಗೂ ಮಡಿಯಿಂದ ನೋಡು ಅಂತ ಹೇಳ ಹೌದು ಆಕೆ ಹಂಗ ಹಾಕೋತಾಳ ಹಿಂಗ್ ಕುಂಡಿರ್ತಾಳ ಹಿಂಗ ಬರ್ತಾಳ ಅಂದ್ರೆ ಕಣ್ಣು ಹೊಕ್ಕಾವ್ಲೆ ಅಲ್ಲ ನಿನಗೆ ಎಷ್ಟು ಕನ್ಯಾ ತೋರ್ಸೀನಿ ಆ ಹುಡುಗಿ ನೋಡಿದ್ರ ಹೂ ಮಾಡ್ತಾಳ ಯಾರು ನಾವು ಮಾಡ್ಬೇಕಂತ ಆಕಿ ತಮ್ಮ ಹೇಳ್ತೀನಿ ಆ ಹುಡುಗಿ ನೋಡಿದ್ರ ನೌಕರದಾರ ಹುಡುಗನೇ ಬೇಕು ಅನ್ನೇ ಮದುವೆ ಆಗ್ತೀನಿ ಅಂತ ಅಕ್ಕಿ ಕುಂತಾಳೆ ನೀನು ಹಗಲು ರಾತ್ರಿ ಕುಡುಕ ನೀ ಆ ಹುಡುಗಿನ ಮದುವೆ ಮಾಡಿಕೊಂಡು ಕುಡಿದು ಸತ್ತು ಹಾದಿ ಅಂದ್ರೆ ಸಣ್ಣ ವಯಸ್ಸಿನಾಗ ಹುಡುಗಿನ ಯಾಕೆ ರಾಂಡಿ ಮುಂಡಿ ಮಾಡ್ತಿ ಆ ಹುಡುಗಿ ರಾಂಡಿ ಮುಂಡಿ ಆಗ್ಲಿ ಮುಂದೆ ನಾ ಗಂಡ ಹಾಕಿನ ಬರೇ ಸೆಕೆಂಡ್ ಹ್ಯಾಂಡಿನ ಮೇಲೆ ಹೊಂಟ್ರೆ ಶೋರೂಮಿನ ತಂದ್ಕೊಡ್ತೀನಿ ನೀ ಕುಡಿಯೋದು ಬಿಟ್ಟಿ ಅಂದ್ರೆ ನಿನಗೊಂದು ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡ್ತೀನಿ ಮತ್ತೆ ಕುಡಿದು ಅಯ್ಯೋ ನಾಡ್ತಾನೆ ಶಿವ ಯಾವ್ದಾರು ಕುಡಿಯೋ ನಮ್ಮ ಲೋಕಲ್ ವರ್ಷಿ ಶಿವ ಬಂದ್ ಮುಟ್ಟೈತ್ರಿ ಕಿಶೋರಿ ಅವ್ರ ಕಟಕ್ ರೊಟ್ಟಿ ಅವ್ರ ಏನ್ರಿ ಮತ್ ನನ್ ನೋಡಿದ್ರಿ ಏವ ಮುಂಜಾನೆ ಹಿಡಿದು ಸಂಜೆ ಮಠ ನಿಂದ ನೋಡ್ಕೊಂತ ಇರ್ತೀನಿ ಇನ್ನೇನ್ ನೋಡೋದು ಉಳಿತು ಏನ ನೋಡದ ಹಂಗಲ್ರಿ ಮುಂಜಾನೆ ಅದು ಕೊಡ ತೊಗೊಂಡು ನೀರಿಗೆ ಹೋಗ್ತಿರ್ತೀರಿ ಅವಾಗೂ ನೋಡತ್ತೀನಿ ಮಧ್ಯಾಹ್ನ ಕೈ ಚೀಲ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗ್ತಿರ್ತೀರಿ ಅವಾಗೂ ನೋಡ್ತಿರ್ತೀನಿ ಈಗ ಚಿಗ್ರಿ ಹಂಗೆ ಟಣಂಗ್ ಜಿಕ್ಕೊಂತ ಬಂದ್ರಲ್ಲ ಈಗೂ ನೋಡಕತ್ತೀನು ನಾ ಏನ್ ನೋಡಿ ನಂಗೆ ಕೇಳಿದ್ನು ನೀವೇನ್ ತಿಳ್ಕೊಂಡ್ರಿ ನೀವೇನ್ ನೋಡಂದಿದ್ರಿ ನಾ ಏನ್ ತಿಳ್ಕೊಬೇಕಾಗಿತ್ತು ನನಗೊಂದ್ ರೋಕ್ರಿ ಎಸ್ತಿರುವಂತ ವರ ನೋಡಿದ್ನಲ್ರಿ ಏನ್ ಮಾಡಿದ್ರಿ ಆ ವಿಷಯನ ಹೋಗೋ ಇವನು ಒಟ್ಟು ಎಲ್ಲರಿಗೆ ಮದುವೆ ಹುಚ್ಚ ತಗೊಂಡೈತಲ್ಲ ಅಂತೀನಿ ನಾನು ಅಲ್ರಿ ನೌಕರಿದಾರ ವರ ತಗೊಂಡು ಹೆಂಗ್ ಮಾಡೋರು ನೀವು ಗೊತ್ತೈತಿ ನೌಕರಿದಾರ ವರ ಎಲ್ಲರೂ ಬೇಡತ್ತಾರ ಮದುವೆ ಆಗ್ತೀವಿ ಸುಖವಾಗಿರ್ತೀವಿ ಅಂತ ತಿಳ್ಕೊಂಡಿರ್ತಾರೆ ಹಿಂದಕಿನ ಕಾಲದೊಳಗಿತ್ರಿ 50 ವರ್ಷ 40 ವರ್ಷ ನೌಕರಿ ಬರೆದು ಕೊಡ್ತಿದ್ರು ತಿಂಗಳಿಗೆ ಪಗಾರ ಸರಿಯಾಗಿ ಬರ್ತಿತ್ತು ಸರ್ವಿಸ್ ಮುಗಿದ ಮೇಲೆ ಪ್ರಾವಿಡೆಂಟ್ ಫಂಡು ಪೆನ್ಷನ್ನು ವಿಮಾ ಕಂಪ್ನಿದು ದುಡ್ಡು ಬಂದು ಬೀಳ್ತಿತ್ತು ಈಗ ಎಲ್ಲಿ ನೌಕರಿ ಇದೆ ಇನ್ನೊಬ್ಬರು ಸರ್ಟಿಫಿಕೇಟ್ ಮೇಲೆ ತಮ್ಮ ಫೋಟೋ ಹಾಕ್ತೀವಿ ನೌಕರಿಗೆ ಹೋಗಿರ್ತಾರ 6 ತಿಂಗಳೊಳಗೆ ಎನ್ಕ್ವೈರಿ ಬಂದು ನೀವು ಅಲ್ಲ ಹೋಗು ಅಂತ ಕಳಿಸಿರ್ತಾರೆ ಅವಾಗ
ನಮಗ ಹೊಟ್ಟಿ ಮೇಲೆ ತಣ್ಣೀರಿನ ಬಟ್ಟೆ ಹಾಕೋತಿಲ್ಲ ಇದು ಅದೆಲ್ಲ ಗೊತ್ತಿಲ್ರಿ ನೌಕರಿಯಸ್ತ ವರನ ಬೇಕ ನೋಡ್ರಿ ನಿಮ್ಗೆ ದೊಡ್ಡ ಶ್ರೀಮಂತ ವರ ನೋಡೀನಿ ನೋಡಿರಾ ದೊಡ್ಡ ಶ್ರೀಮಂತ ದೊಡ್ಡ ಶ್ರೀಮಂತ ದೊಡ್ಡ ಹೇಳ್ತೀನಿ ನಿಮ್ಗೆ 6 ಲಾರಿ 3 ಕಾರು 2 ಸಿನಿಮಾ ಟಾಕೀಸು 3 ಅಂತಸ್ತಿನ 3 ಮಾಡಿ ಮನಿ 3 ಅಂತಸ್ತಿನ 3 ಮಾಡಿ ಮನಿ ರೀ ಒಂದೊಂದು ಅಂತಸ್ತಕ್ಕೆ 9 ಬಸ್ಸಿನ ಮನಿ ಕಟಕ್ ರೊಟ್ಟಿ ಅವ್ರ ಹೇಳ್ರಿ 9 ಬಚ್ಚಲ ಮನಿ ಇದ್ರ ಯಾವ ಬಚ್ಚಲ ಮನೆಗೆ ಜಳಕ ಮಾಡ್ಬೇಕ್ರಿ ಇದು ಕೇಳೋ ಮಾತನ್ರಿ 3 ಅಂತಸ್ತು 27 ಬಚ್ಚಲಕ್ಕೆ ಸಾವುಕಾರ್ತೀನಿ ನೀವ ಒಂದೇದು ತೆಗೀರಿ ಅಲ್ಲಿ ಬಕೆಟ್ ಇಲ್ಲ ನೀರಿಲ್ಲ ಮದ್ದಿಲ್ಲ ಏನೇನು ಇಲ್ಲ 2 ನಳ ಇಟ್ಟಿರ್ತಾರೆ ಒಂದು ಬಿಸಿನೀರಿಂದ ಒಂದು ತಣ್ಣೀರಿಂದ ತಿರುತ್ತಾ ತಿರುಗಿ ಬಿಡ್ರಿ ಇದೇನ್ರಿ ಮ್ಯಾಲ ಕಬ್ಬಿನ ಹಾಲು ತುಂಬಿಟ್ಟಿರ್ತಾರೆ ದಿನ ಕಬ್ಬಿನ ಹಾಲು ಜಳಕ ಮಾಡ್ಬೇಕ್ರಿ ಮೈ ಚಿಗಿ ಆಗುದಿಲ್ಲ ಅದಕ್ಕೆ ನೀನು ಹಂಗೆ ಕೇಳ್ತಿಲ್ಲಪ್ಪ 2 ನಳ ಬಿಸಿನೀರಿಂದ ತಣ್ಣೀರಿಂದ ಮೊದಲ ಹೇಳಿ ಅದ್ರ ಬಾಯಿ ಬಿಟ್ಟು ಹೇಳ್ಬೇಕಿಲ್ಲ ಮತ್ತೆ ಇನ್ನು ಹೇಳಿದ್ದೀನಿ ಮತ್ತೆ ನೀವು 2ನೇದ್ರೊಳಗೆ ಹೋಗ್ರಿ ಅಲ್ಲಿ ಇಟ್ಟಿರ್ತಾರೆ ನೋಡ್ರಿ ಲಕ್ಸ್ ಸುಪ್ರೀಂ ಇಂಟರ್ನ್ಯಾಷನಲ್ ಸೋಪು ಅದನ್ನು ತಗೊಂಡವ್ರ ನನ್ನ ಸುಂದರವಾದ ಮೈಕಾಂತಿಯ ಹೊಳಪಿಗಾಗಿ ಹಚ್ಕೊಳ್ಳುದ್ರಿ ಅಲ್ಲಿ ಹಾ ರೀ 3ನೇದ್ರೊಳಗೆ ಹೋಗ್ರಿ ಅಲ್ಲಿ ಇಟ್ಟಿರ್ತಾರೆ ನೋಡ್ರಿ ಕೈಯಾಗ ಹಿಡಿದು ಹಿಚ್ಕಿದ್ರೆ ಸಾಕು ಬುದುಕ್ ಇದೇನ್ರಿ ಬುದಕ್ ಶಾಂಪು ಯಾವುದು ಡವ್ ಡವ್ ಕಟಕ್ ರೊಟ್ಟಿ ಅವ್ರ ಅದು ಡೌ ಅಲ್ರಿ ಬರೀ ಡೌ ನೀವು ಹೇಳ್ದಂಗ ಬರೀ ಡವ್ ಅನ್ಬೋದಾಗಿತ್ತು ಆ ಡಿ ನೋಡಿದ್ರೆ ಹಂಗೆ ಹೇಳಂಗ ಮತ್ತೆ ಇನ್ನೊಂದ್ರಿಪ್ಪ ಹೇಳ್ರಿ ಮೊದಲು ಹೇಳಿರ್ತೀನಿ ನೀವು 8 ಬಚ್ಚಲದಲ್ಲಿ ಜಳಕ ಮಾಡ್ರೆ 9ದಾಗ ಬರಾಕ್ ಹೋಗ್ಬೇಡ್ರಿ ಯಾಕೆ ಬರ್ಬೇಡ್ರಿ ಅಲ್ಲಿ ನಾ ಜಳಕ ಮಾಡ್ತಿರ್ತೀನಿ ಒಟ್ಟು ಎಲ್ಲಾರ್ದಾಗ ನಂದು ಒಂದಿರ್ಲಿ ಅಂತೀರಿ ನೀವ ಯಾಕೆ ಹೇಳ್ತೀನಿ ಅದಕ್ಕೆ ಒಳ್ಕೊಂಡಿಲ್ಲ ಮತ್ತೆ ಹೊತ್ತನಾಗ ನಾ ಜಳಕ ಮಾಡ್ತಿರ್ಬೇಕು ನೀವು ಬಾಗಿಲ ತೆರೆದು ಒಳಗೆ ಬರಬೇಕು ಮತ್ತು ಗೊಮ್ಮಟೇಶ್ವರನ ದರ್ಶನ ಆಗಬೇಕು ನಾ ಬರುದಿಲ್ರಿಪ್ಪ ಮತ್ತೆ ಕಟಕ್ ರೊಟ್ಟಿ ಅವ್ರ ಹೇಳ್ರಿ ಅವ್ರಿ ಯಾಕ್ರಿ ನನಗ ಕೊಟ್ಟು ಮದುವೆ ಮಾಡಿರಲ್ಲ ಕಟಕ್ ರೊಟ್ಟಿ ಅವ್ರ ಓರಿ ಹೇಳ್ತೀನಿ ನನ್ನ ಬಂಗಾರ ಹೇಳ್ತೀನಿ ನನ್ನ ಕೂಸ ಹೇಳ್ತೀನಿ ಇವ್ ಯಾವ್ರಿ ಅವ್ ಬಾವಿ ಕಟ್ಟಿನಾಗ ಹೋತ್ ಮರಿ ಟಿಂಗ್ ಟಿಂಗ್ ಅಂತ ಜಿಗಾಡ್ತಾವಲ್ಲ ಹಂಗ ಜಿಗಾಡ್ತಾವ ಮಂಗ್ಯಾಗಳು ಇದು ಅಯ್ಯೋ ಹೋತಿನ ಕುಲ್ದಾಗ ಹುಟ್ಟ್ಯಾವ್ರಿ ಹಂಗ ಕಾಣ್ತಾವ ಬಿಡ್ರಿ ಇವರಿಗೂ ಮದ್ವೆ ಆಗ್ಬೇಕಂತ ಕನ್ಯಾ ಹುಡುಕಂತ ಬೆನ್ನ ಹತ್ತಿ ಬಿಟ್ಟಾರ್ರಿ ಚಿಂತೆ ಆಗ್ಬಿಟ್ಟತ್ ನೋಡ್ರಿ ನೀವ್ಯಾಕ್ ಚಿಂತೆ ಮಾಡ್ತೀರಿ ಕಳಿಸ್ರಲ್ಲ ನಮ್ ಮನೆಗೆ ನಿಮ್ಮ ಮನೆಗೆ ಕಳ್ಸೋದಿರ ಸುರುವಿಗೆ ತಳಬಾಕಳಕ್ಕೆ ಉಪ್ಪು ಕಟ್ಟವ್ರು ನೀವು ಹಂಗಲ್ರಿ ಅಲ್ರಿ ನಿಮ್ಮ ಅಪ್ಪವ್ರು ನೀವು ಒಬ್ಬರ ಮಗಳು ಇವ್ರು ನೋಡಿದ್ರೆ ಇಬ್ರು ಅವ ಅಂತರೂ ಬ್ಯಾಚಿಗೆ ಇವತ್ತ ಶುರು ಮಾಡಂಗಿಲ್ಲ ಕಟಕ್ ರೊಟ್ಟಿ ಅವರ ನಮ್ಮ ಅಕ್ಕನ ವ್ಯವಸ್ಥೆ ನಾ ಮಾಡ್ತೀನಿ ಇವ್ರಿಗೆ ಕಳಿಸೋ ವ್ಯವಸ್ಥೆ ನೀವ್ ಮಾಡ್ರಿ ನೀವ್ಯಾಕ್ ಚಿಂತೆ ಮಾಡ್ತೀರಿ ಹೆಂಗಾದ್ರು ಇಬ್ರು ಅಕ್ಕ ತಂಗ್ಯಾರ ನಾವು ಇವ್ರಿಗೆ ಕಳಿಸ್ರಲ್ಲ ಯಾರು ಬೇಡ ಅಂತಾರ್ರಿ ನಾ ಬಂದ್ರೆ ಬಾಯ್ ಬಾಯ್ ಬರ್ತೀನಿ ಒಯ್ ಕಬ್ಬಿನ ಪಡೆದಾಗ ಒಯ್ ಅದನ್ನ ನೀನ ಮಾಡ್ಕೊತಿ ಗೊತ್ತಾತ್ ನನಗ ನಾವೇನು ಬ್ಯಾಚ್ಗಿರಂಗಿಲ್ಲ ಇವನ ಬ್ಯಾಚ್ಗಿರ ಇನ್ನ ಹೇಳ್ದಂಗೆ ಆಗ್ಯತ್ತ ನನಗೆ ನಾವೇ ತಪ್ಪು ತಿಳ್ಕೊಬಾರ್ದಪ್ಪ ನೋಡು ನಾವು ಸಾಧಕರಲ್ಲ ಬೋಧಕರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ ಅವ್ರು ಏನು ಹೇಳಿದ್ರು ಗೊತ್ತಂದ್ರೆ ಅವ್ರ ಮನೆಯೊಳಗೆ ಅಕ್ಕ ತಂಗಿ 2 ಕನ್ಯಾ ಅದಾವಂತ ಅಕ್ಕ ನಿನಗ ತಂಗಿ ತಿನ್ಗಿ ಅಂತೂ ನಿನಗ ಭಾಷೆ ಸರಿ ಈಗ ಬದಲ ಕುಂಡ್ರಿಸ್ಕೊಂಡಂಗೆ ಮಾಡ್ತಾನೆ ಮದುವೆ ಆಗ್ಬೇಕು ಆಮೇಲೆ ಹಾಂ ಏಯ್ ಅಕ್ಕ ನಿನಗ ತಂಗಿ ಇವನಿಗೆ ಮತ್ತು ಅವ್ರ ತಂಗಿ ಮುಂದೆ ನಾವು ಸುಳ್ಳು ಹೇಳಿರ್ತೀನಿ ಏನಂದ್ರಿ ಅವರಿಬ್ಬರು ದೊಡ್ಡ ಶ್ರೀಮಂತರಿದ್ದಾರೆ ದುಬೈದೊಳಗೆ ಇರ್ತಾರೆ ಮತ್ತು ವೈಡೂರು ವ್ಯಾಪಾರಿಗಳದಾರ ಅಂತ ಸುಳ್ಕ ಪ್ರಕಾರ ನಾವು ಹೇಳಿರ್ತೀವಿ ಯಾಕೆ 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಕಾರ್ಯ ಮಾಡುವಂತ ಹಿರಿಯರು ಹೇಳ್ಯಾರಪ್ಪ ಮತ್ತು ನೀವು ದುಬೈದಿಂದ ಏರೋಪ್ಲೇನ್ದೊಳಗೆ ಬರ್ತಾರೆ ಅಂತಲೂ ಹೇಳಿರ್ತೀನಿ ಮತ್ತು ನಿನ್ನ ಹೆಸರು ಪುಂಗಿ
ಫ್ರಮ್ ಚೈನಾ. ನಿನ್ನ ಹೆಸರು ನಂದ ಚುಂಗಿ ಚುಂಗಿ ಫ್ರಮ್ ಮಲೇಷಿಯಾ. ಅಲ್ರಿ ನಮಗ ದುಬೈ ಭಾಷೆನೇ ಬರೋದಿಲ್ಲ, ಹೆಂಗ್ ಮಾಡುದು? ಅದ್ರೊಳಗೆ ಏನೈತಿ? ಗಫುನ್ನ ನಫುನ್ನ ಗುಳೆ ಗುಲ್ದಾರ್ ಗುಳೆ ಮುಜಸ್ಸಿಮ್ ಖೂಬಸೂರತ್ ದಿಲ್ದಾರ್. ನಂದ ಅವಂದು ಒಂದು ರಹಮತುಲ್ಲಾ ಬರ್ಕತುಲ್ಲಾ ಚಪ್ಪರ್ ಖಾನ್. ಈಗ ಅನ್ಬೇಡ, ಗೊತ್ತಾತ್ ಹವಾಲಿಕ್ ಆಗತ್ತೆ ಅಂದ್ರೆ ಯಾರಿಗಾರ ಚಪ್ಪಲ್ ಹೊಡ್ಸೋ ಇವ ಒಂದೇನು ಕನ್ಯಾ ಪರೀಕ್ಷೆ ಆಗುದಿಲ್ಲ, ಗೊತ್ತಾದ ಕನ್ಯಾಗ ಆಗುತ್ತೆ ಕನ್ನಡಕ ವಲ್ ಹಬೀಬಿ ವಲ್ ಹಬೀಬಿ ವಲ್ ಹಬೀಬಿ ವಲ್ ಹಬೀಬಿ ವಲ್ ಹಬೀಬಿ. ಹ್ಞೂ ಅಬೀಬಿ ಹಾ ಹಂಗಾರೆ ನಾ ಕನ್ಯಾ ಪರೀಕ್ಷೆ ಹೋಗೋಣ ದೋಸ್ತ. ನೋಗೋಣ. ನೋಡು, ಅವ್ರ ಅಕ್ಕಗ ಕನ್ಯಾ ಪರೀಕ್ಷೆ, ಈಗಿನ ನಾ ಕನ್ಯಾ ಪರೀಕ್ಷೆ ಮಾಡಿ, ಅವ್ರದ್ದು ನೀ ಕನ್ಯಾ ಪರೀಕ್ಷೆ ನೀ ಮಾಡಿ. ಹಾ ಅವ್ರ ಅಕ್ಕನ ನಾ ಮಾಡ್ತೀನಿ. ಹಾ. ಕನ್ಯಾ ಪರೀಕ್ಷೆ ಕನ್ಯಾ ಪರೀಕ್ಷೆ ಮಾಡಿಕೊಂಡು ಸಲ ಬಂದ್ಬಿಡು. ಇನ್ನೊಂದಪ್ಪ, ಕನ್ಯಾ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗೋ ಮುಂದೆ ಕುಡಿದು ಹೋಗ್ಬೇಡ. ಮತ್ತೆ ಕುಡಿದು ಹೋಗಿ ಅವ್ರು ಹೊತ್ತಲ್ದಾಗ ವಾಂತಿ ಮಾಡ್ಕೊಂಡು ರಂಗೋಲಿ ಹಾಕದಂಗ ಆಗ್ಬಾರ್ದು. ಹುಡುಗ ಹೋಗೋದನ್ನ ಬೇಡ ಪಾರ್ಸಲ್ ತೊಗೊಂಡು ಬೇಡ, ಅದನ್ನ ಮಾಡ್ತಾ ಬಿಡು. ನಾಳೆ ಕನ್ಯಾ ಪರೀಕ್ಷೆ ಹೋಗುದು ಫಿಕ್ಸ್. ಹುಡುಗಿ ನಿನ್ನ ಗ್ಯಾರೇಜ್ದಾಗ ಇರಲೇನ ನನ್ನ ಗಾಡಿ, ಹುಡುಗಿ ನಿನ್ನ ಗ್ಯಾರೇಜ್ದಾಗ ಇರಲೇನ ನನ್ನ ಗಾಡಿ, ಹಿಂಗೆಂಗೋ ಆಗ್ತೈತೆ ನನಗಾಗ ಹೋಗು ನಡಿ ಕತ್ತಿನ